ಸೂಪರ್ ಮ್ಯಾನ್ ಆಯ್ತು, ಮಂತ್ರವಾದಿಯಾಗಿ ಬಂದು ಮಂಕುಬೂದಿ ಎರಚ್ತೀಯಾ, ಅದು ನನ್ನ ಕೋಟೆಗೆ ನುಗ್ಗಿ. ಎಷ್ಟು ಧೈರ್ಯ ನಿನಗೆ? ರಾಜೇಶ್, ಇವತ್ತಿಗೆ ನಿನ್ನ ಕಥೆ ಮುಗೀತು. ನೋ ಬೇಬಿ, ಮುಗಿಯೋದು ನನ್ ಕತೆ ಅಲ್ಲ, ನಿನ್ನ ಕತೆ. ನೀನ್ ಮಾಡ್ತಿರೋ ದೇಶದ್ರೋಹದ ಕೆಲಸ ಎಲ್ಲ ಬಯಲಾಗಿದೆ. ನಮ್ಮ ದೇಶನ ಹೊರದೇಶಕ್ಕೆ ಮಾರಕ್ ಪ್ರಯತ್ನ ಪಡ್ತಿದ್ಯಾ. ಅದಕ್ಕಾಗಿ ಎಷ್ಟು ಸೇತುವೆಗಳನ್ನ ನಾಶ ಮಾಡಿದ್ಯಾ, ಎಷ್ಟು ಊರಿಗೆ ಬೆಂಕಿ ಇಟ್ಟಿದ್ಯಾ, ಎಷ್ಟು ಜನಗಳನ್ನ ಕೊಂದಿದ್ಯಾ, ಯುವ ಜನಾಂಗನೇ ಹಾಳು ಮಾಡಿದ್ಯಾ. ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್, ಪ್ರೂಫ್, ಈವನ್ ಕ್ಯಾಸೆಟ್ ನನ್ನ ಹತ್ರ ಭದ್ರವಾಗಿದೆ. ರಾಜೇಶ್, ಬೆಂಕಿ ಜೊತೆ ಸರಸಾಡ್ಬೇಡ. ಆ ಕ್ಯಾಸೆಟ್ ಎಲ್ಲಿಟ್ಟಿದ್ಯಾ? ದಯವಿಟ್ಟು ಕೊಟ್ಬಿಡು. ಕೊಡಕ್ಕಲ್ಲ ಅದನ್ನಿಟ್ಟಿರೋದು, ಅದು ನಿನ್ನ ನೇಣುಗಬ್ಬ ಕತ್ಸೋ ಸೋಪಾನ. ಕೊಡಲ್ವಾ? ಅದನ್ನ ಹ್ಯಾಕ್ ಡಿಸ್ಟ್ರಾಯ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಟ್ರೈ ಇಟ್. ಐ ವಿಲ್ ಟ್ರೈ. ಡೂ ಇಟ್. ಹೇಗಾದ್ರೂ ಮಾಡಿ ಬಾಯ್ ಬಿಡಿಸಿ, ನನಗ ಆ ಕ್ಯಾಸೆಟ್ ಬೇಕು. ಲೋ, ಮುಗಿಸ್ಬಿಡಿ. ಕ್ಯಾಸೆಟ್ ಎಲ್ಲಿದೆ? ನಿನ್ನನ್ನೇ ಕೇಳ್ತಾ ಇರೋದು. ಬಾಯ್ ಬಿಡು. ಬರೀ ಮಾತ್ನಲ್ಲಿ ಬಾಯ್ ಬಿಡಲ್ಲ. ಚಟ. ಅವನ್ನ ಬಾಯಿ ಬಿಡಿಸೋದು ನನಗೆ ಚೆನ್ನಾಗಿ ಗೊತ್ತು. Hello, police control room. Police control room. SP Rajesh here. Send special squad immediately to BB's Summer Palace. Over. What? That cassette is with him. He's very dangerous. ಅದು ಬಹಳ ಅಪಾಯ. We will be exposed. Somehow, this should not happen. Get the cassette. I am trying. Search his house and office. Immediately. ರಾಜೇಶ್ ತಪ್ಪಿಸ್ಕೊಂಡ್ಬಿಟ್ಟ, ನಮ್ಮವರೆಲ್ಲ ಮುಗಿಸ್ಬಿಟ್ಟ, ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. Mr. John, please escape from here. Why? Police is coming. Oh God. Yes, go. Let's go. Oh, come on. ಯಾರದು? ನೀವಾ? ಜಾನ್ಕೆ, ನಾನು ಬರ್ತೀನಿ. ಸ್ವಲ್ಪ ಇರಿ, ಮಂಗಳಾರತಿ ತಗೊಂಡ್ ಬರ್ತೀನಿ. ಬೆಳಗ್ಗೆ ಅರ್ಜೆಂಟ್ ಕೆಲಸದ ಮೇಲೆ ಹೋಗುವಾಗ ನಿಂದ ಬೇರೆ ಮಂಗಳಾರತಿ, ದೇವ್ರು ದಿಂಡ್ರು. ದೇವ್ರ ಮಂಗಳಾರತಿ ಹಾಗೆಲ್ಲ ಅನ್ಬಾರ್ದು, ತಗೊಳ್ಳಿ ಅಂತ. ಆಯ್ತು. ಲೋ ತಮ್ಮಯ್ಯ, ಬೂಟ್ಸ್ ಹಾಕೊಂಡೇನೋ ಮಂಗಳಾರತಿ ತಗೊಳ್ಳೋದು? ತಗೋಬಾರ್ದು ಅಂತ ಯಾವ ದೇವ್ರು ಹೇಳಿದಾನಪ್ಪ? ಅಣ್ಣ, ನೀನ್ ಹೀಗೆ ನೀತಿ ನಿಯಮ ಅಂತಿದ್ರೆ ನೋಡೋ, ಈ ಬೂಟ್ಸು, ಈ ಡ್ರೆಸ್ಸು ಕೊನೆವರೆಗೂ ಪರ್ಮನೆಂಟ್.
ನಾನೇನಾದ್ರೂ ನಿನ್ನ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಿದ್ರೆ ನಿನ್ನ 15 ವರ್ಷ ಸರ್ವಿಸ್ ನಲ್ಲಿ ನಾನು ಪೊಲೀಸ್ ಕಮಿಷನರ್ ಹುದ್ದೆ ಹೊರಟೋಗ್ತಿದ್ದೆ. ಕಮಿಷನರ್ ಆದ್ರೆ ಏನಯ್ಯ ಬಂತು ಭಾಗ್ಯ, ನನಗಿಂತ ಸ್ವಲ್ಪ ಸಂಬಳ ಜಾಸ್ತಿ ಸಿಗುತ್ತೆ ಅಷ್ಟೇ. ಒಳ್ಳೆ ಮನುಷ್ಯನಾಗಿ ಬದುಕಬೇಕಾದ್ರೆ ದುಡ್ಡು ಪದವಿ ಎರಡೇ ಮುಖ್ಯ ಅಲ್ಲ, 4 ಜನ ಸೈಯನ್ನು ಹಾಕಿ ಬದುಕಬೇಕು. ನೋಡು, ನಾನು ಸ್ಟೇಷನ್ಗೆ ಹೋದ್ರೆ ಅಲ್ಲಿ ದೊಡ್ಡ ದೊಡ್ಡ ಸಾಹೇಬ್ರೆಲ್ಲ ದೊಡ್ಡಪ್ಪ ನಿಂಗೆ ಎಲ್ಲಾರು ಸೆಲ್ಯೂಟ್ ಹೊಡಿತಾರ. ಅವ್ರು ಸೆಲ್ಯೂಟ್ ಹೊಡಿಯೋದು ನನಗಲ್ಲಯ್ಯ, ನಾನು ಪಾಲಿಸ್ತಾ ಇರೋ ಸತ್ಯಕ್ಕೆ, ಕರ್ತವ್ಯನಿಷ್ಠೆಗೆ. ಹಾ, ಕರ್ತವ್ಯನಿಷ್ಠೆ ಅಂತಾನೆ ಇರೋ. ಅವ್ರು ನಿನ್ನ ಬೆಂತಟ್ಬಿಟ್ಟು ಮುಂದೆ ಹೋಗ್ತಿರ್ತಾರೆ, ನೀನ್ ಅಲ್ಲೇ ಇರ್ತೀಯ. ಲೋ ತಮಯ, ನೀನು ಮಾಡ್ತಿದ್ದ ಕೆಲಸ ಬಿಟ್ಬಿಟ್ಟಿ ಅಂತಲ್ಲ, ಹೀಗಾದ್ರೆ ಹೇಗೆ? ನೀನು ಜೀವನದಲ್ಲಿ ನೆಲೆಯಾಗಿ ನಿಲ್ಲೋದು ಯಾವಾಗ? ಈ ದರಿದ್ರ ದೇಶದಲ್ಲಿ ನನ್ನಂಥ ಬುದ್ಧಿವಂತರು ಹೇಗೆ ನೆಲೆ ನಿಲ್ಲಕ್ಕಾಗತ್ತೆ? ಅದೇ ಅಮೆರಿಕಾದಲ್ಲೋ ರಷ್ಯಾದಲ್ಲೋ ಜಪಾನ್ನಲ್ಲೋ ಹುಟ್ಟಿದಿದ್ರೆ ಈ ದೇಶನ ಬೆಲೆ ಕೊಟ್ಟು ಕೊಂಡ್ಕೊಂಡ್ಬಿಡ್ತಿದ್ದೆ. ಲೋ, ದೇಶ ಕೊಂಡ್ಕೊಳ್ಳೋ ಮಾತು ಹಾಗಿರ್ಲಿ, ಈಗೇನು ಮಾಡ್ತಿದ್ಯಾ ಅದನ್ನ ಹೇಳು. ನಾವು 4 ಜನ ಸೇರಿ ಒಂದು ದೊಡ್ಡ ಬಿಸ್ನೆಸ್ ಶುರು ಮಾಡಿದೀವಿ. ಏನ್ ಬಿಸಿನೆಸ್? ಕಮಿಷನ್ ಏಜೆನ್ಸಿ. ಕಮಿಷನ್ ಏಜೆನ್ಸಿ? ನಿನಗ್ ಕಮಿಷನ್ ತಗೊಂಡೆ ಗೊತ್ತಿಲ್ಲ, ನಿನಗೆ ಹೇಳಿದ್ರೆ ಏನು ಪ್ರಯೋಜನ? ನಿನಗೊಂಚೂರು ಅರ್ಥವಾಗಲ್ಲ. ನನಗ್ ಟೈಮ್ ಆಯ್ತು, ಮಾತಾಡಕ್ ಪುರ್ಸೊತ್ತಿಲ್ಲ, ಬರ್ತೀನಿ. ಇವನು ಯಾವಾಗ್ಲೂ ಹೀಗೆ, ಚಿಕ್ಕ ವಯಸ್ಸಿನಲ್ಲೂ ಹೀಗೆ ಆಡ್ತಾನೆ. ಇವನ್ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ನಾವು ನಮ್ಮೂರು ಸೆಂಟಿಮೆಂಟೇ ಇಲ್ಲ. ಹಾಗನ್ಬೇಡಿ ಭಾವ, ಅವ್ರು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅವ್ರು ನನ್ನ ಭಾಗದ ದೇವ್ರು. ಬೇಗ ಹೋಗಪ್ಪ, ಬೇಗ ಹೋಗು. ಕಮಾನ್. ಅಣ್ಣ, ನೀನು ದೇವ್ರು ಸಿಗ್ದೆ. ಎಲ್ಲಿಗೆ ಹೊರಟೆ? ಮನೆಗೆ ಹೋಗ್ತಾ ಇದ್ದೀನಿ. ಹೌದಾ, ಒಳ್ಳೆ ಕೆಲಸನೇ ಆಯ್ತು. ನೋಡು, ಈ ಬ್ರೀಫ್ ಕೇಸ್ ತಗೊಂಡೋಗಿ ಜಾನಕಿ ಕೈಲಿ ಕೊಟ್ಬಿಡು. ನನಗೆ ಅರ್ಜೆಂಟ್ ಕೆಲಸ ಇದೆ, ಹೋಗಿ ಬಂದ್ಬಿಡ್ತೀನಿ. ಇದೇನಿದು? ಅದೇ ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದಾನಲ್ಲ, ಅದ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದ್ರಲ್ಲಿದೆ. ಓ. ಜಾನಕಿ ಸೈನ್ ಮಾಡ್ಬೇಕು. ಅವಳನ್ನು ಪಾರ್ಟ್ನರ್ ಮಾಡ್ಕೊಂಡ್ಬಿಟ್ಟಿ? ಓ, ದೊಡ್ಡ ಬಿಸ್ನೆಸ್. ಆಯ್ತಪ್ಪ, ಆಯ್ತು. ಏನ್ ಸರ್ ಎಷ್ಟು ಅರ್ಜೆಂಟ್ ಆಗಿ? ಮಂಗ್ಳೂರ್ ಬಾಕ್ಸ್ ಎತ್ಕೊಂಡು ಹೋಗ್ತಿದ್ದಾನೆ. ಏನ್ರಿ ಅದು? ನನ್ನ ತಮ್ಮನ್ ಬಾಕ್ಸ್ ಸರ್. ಏನಿದೆ ಅದರಲ್ಲಿ? ಅದೇನೋ ಅವನು ಹೊಸ ಬಿಸಿನೆಸ್ ಪತ್ರಗಳಿದೆ ಸರ್. ಪತ್ರಗಳೆಲ್ಲ ರೀ ಗಾಂಜಾ ಅಫೀಮ್ ಇದೆ. ಸತ್ಯವಾಗ್ಲೂ ಅದ್ರಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ಸರ್. ನಾನೊಬ್ಬ ನಿಷ್ಠಾವಂತ ಕೆಲಸಗಾರ ಅಂತ ನಿಮ್ಗೆ ಗೊತ್ತಲ್ಲ ಸರ್. ಗೊತ್ತಿಲ್ಲದೆ ತಮ್ಮನ್ ಸ್ಮಗ್ಲಿಂಗ್ ಕುಮ್ಮಕ್ ಮಾಡ್ತಾ ಇದೆಯಲ್ಲ. ಕಾನ್ಸ್ಟೇಬಲ್ಸ್ ಅರೆಸ್ಟ್. ಸರ್ ಬೇಡಿ ಸರ್. ಜಾನಕಿ, 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 ಇದೋ ಬಂದೆ. ಏನ್ರಿ? ಮಕ್ಕಳಲ್ಲಿ ಮಲಗಿದ್ದಾರೆ. ಮೊದ್ಲು ಅವ್ರ ನೆಬ್ಸು. ಒಡವೆ ವಸ್ತುಗಳನ್ನೆಲ್ಲ ಗಂಟು ಮುಟ್ಟೆ ಕಟ್ಟು. ಆದಷ್ಟು ಬೇಗ ಈ ಊರ್ ಬಿಟ್ಟು ಹೊರಟಬೇಕು. ಇಲ್ದೆ ಹೋದ್ರೆ ನಾವು ಜೈಲಿನಲ್ಲಿ ಸಂಸಾರ ಮಾಡ್ಬೇಕಾಗತ್ತೆ. ಯಾಕ್ರಿ, ಏನಾಯ್ತು? ಓ, ಅದೆಲ್ಲ ಹೇಳೋಕ್ ಪುರ್ಸೊತ್ತಿಲ್ಲ ಕಣೆ. ದೇವ್ರು ಅಂತ ತಿಳ್ಕೊಂಡಿದ್ದೆ ನಮ್ಮ ಅಣ್ಣನ್ನ. ಅವನೇ ಸ್ಮಗ್ಲಿಂಗ್ ಗೂಡ್ಸ್ ವ್ಯವಹಾರದಲ್ಲಿ ಪೊಲೀಸ್ನವ್ರ ಕೈಲಿ ಸಿಕ್ಕ ಹಾಕೊಂಡಿದ್ದಾನೆ. ಅವನು ತಪ್ಪಿಸ್ಕೊಳ್ಳೋಕೋಸ್ಕರ ಅವನ್ ತಪ್ಪನ್ನೆಲ್ಲ ನನ್ನ ಮೇಲೆ ಹಾಕಿದಾನೆ ಕಣೆ. ಅವ್ರಂತವ್ರಲ್ರಿ. ಅಂದ್ರೆ ನಾನಂತವನಾ? ಅಯ್ಯೋ, ತಪ್ಪು. ನೀವು ನನ್ ದೇವ್ರು. ದೇವ್ರು ತಾನೆ? ಹಾ. ಮರ್ಯಾದೆ ನಾ ಹೇಳ್ದ ಕೇಳು.